ನಮಸ್ಕಾರ. ವೇದ ವಿದ್ಯಾ ಕನ್ಸಲ್ಟೆಂಟ್ಸ್ ಇಂದ ಜೈ ಮಹಾಕಾಲ. ಪಂಚಕನ್ಯಾ ಜಿಜ್ಞಾಸ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕನಾಶನಂ ಅಥವಾ ಮಹಾಪಾಪ ವಿನಾಶನಂ ಅನ್ನುವಂತಹ ಒಂದು ಶ್ಲೋಕ. ಇದರಲ್ಲಿ ಅಹಲ್ಯೆ, ದ್ರೌಪದಿ, ಸೀತೆ, ತಾರೆ, ಮಂಡೋದರಿ ಈ 5 ಕನ್ಯೆಯರನ್ನು ಸದಾ ಸ್ಮರಿಸಿದರೆ ಮಹಾಪಾಪಗಳು ನಾಶವಾಗುತ್ತದೆ ಎನ್ನುವಂತಹ ಒಂದು ಅಭಿಪ್ರಾಯ. ಇಲ್ಲಿ ಮುಖ್ಯ ಪ್ರಶ್ನೆ ಮೂಡುವಂಥದ್ದು, ಇವರು ನಿಜವಾಗಲೂ ಕನ್ಯೆಯರೇ ಎನ್ನುವಂಥದ್ದು. ಶಾರೀರಿಕ ಅಥವಾ ವೈವಾಹಿಕ ಅರ್ಥದಲ್ಲಿ ಅಲ್ಲ, ಆದರೆ ಧಾರ್ಮಿಕ ಅಥವಾ ತಾತ್ವಿಕ ಅರ್ಥದಲ್ಲಿ ಹೌದು. ಹಾಗಾದರೆ ಕನ್ಯಾ ಅಂದರೆ ಏನು? ಇಲ್ಲಿ ಸಂಸ್ಕೃತದಲ್ಲಿ ಕನ್ಯಾ ಅಂತ ಹೇಳಿದರೆ ಕೇವಲ ವಿವಾಹವಾಗದ ಮಹಿಳೆ ಮಾತ್ರವಲ್ಲ, ಅದಕ್ಕೆ ಬಹಳಷ್ಟು ವಿಸ್ತಾರವಾದಂತಹ ವ್ಯಾಪ್ತಿ ಇದೆ. ಶಾಸ್ತ್ರೀಯ ಅರ್ಥಗಳನ್ನು ಕನ್ನಡದಲ್ಲಿ ನೋಡುವುದಾದರೆ ಕನ್ಯಾ ಅನ್ನುವ ಪದಕ್ಕೆ ಸ್ವತಂತ್ರ ಚಿತ್ತ ಹೊಂದಿದವಳು, ಪಾಪದಿಂದ ಅಲಿಪ್ತಳಾದವಳು, ಧರ್ಮದಲ್ಲಿ ಸ್ಥಿತಳಾದವಳು, ಕಾಮದಿಂದ ಅಧೀನಳಾಗದವಳು, ತನ್ನ ಆತ್ಮಶುದ್ಧಿಯನ್ನು ಕಳೆದುಕೊಳ್ಳದವಳು, ಅಂದರೆ ಮಾನಸಿಕವಾಗಿ ಧಾರ್ಮಿಕವಾಗಿ ಶುದ್ಧತೆ ಇರುವಂತಹ ಒಂದು ವ್ಯಕ್ತಿತ್ವವನ್ನು ಹೇಳ್ತಾರೆ. ಈಗ ಪ್ರತಿಯೊಬ್ಬರನ್ನು ನಾವು ನೋಡೋದಾದರೆ ಅಹಲ್ಯ ಇಂದ್ರನ ಮೋಸಕ್ಕೆ ಒಳಗಾದವಳು, ಆದರೆ ಕಾಮದಿಂದಲ್ಲ, ಅಜ್ಞಾನದಿಂದ. ಶಾಪವನ್ನು ಅನುಭವಿಸಿ ತಪಸ್ಸಿನಿಂದ ಶುದ್ಧಳಾದವಳು, ಹಾಗಾಗಿ ಈಕೆ ಧರ್ಮಶುದ್ಧ ಕನ್ಯಾ. ಇನ್ನು ದ್ರೌಪದಿ 5 ಪತಿಗಳು, ಆದರೆ ಮಹಾಭಾರತವೇ ಹೇಳುತ್ತದೆ ಅವಳು ನಿತ್ಯ ನೂತನ ಕನ್ಯೆಯೇ. ಯಕ್ಷ ಪ್ರಶ್ನೆಯಲ್ಲಿ ಯುಧಿಷ್ಠಿರನ ಉತ್ತರ, ದ್ರೌಪದಿ ಸರ್ವ ಪಾಪ ವಿವರ್ಜಿತ, ಅಂದರೆ ಕಾಮಾತೀತ ಧರ್ಮನಿಷ್ಠ ಕನ್ಯಾ ಈಕೆ, ಕಾಳಿಯ ಸ್ವರೂಪ. ಇನ್ನು ಸೀತೆ ರಾಮನ ಪತ್ನಿ, ಅಗ್ನಿ ಪರೀಕ್ಷೆ ಮೂಲಕ ಶುದ್ಧತೆ ಪ್ರತಿಪಾದನೆ, ಭೂಮಾತೆಗೆ ಲೀನ ಆಗಿರುವಂಥವಳು, ಪವಿತ್ರತೆಯ ಪರಮ ಪ್ರತೀಕವಾದಂತಹ ಕನ್ಯೆ ಈಕೆ. ಇನ್ನು ತಾರ ವಾಲಿಯ ಪತ್ನಿ, ವಾಲಿ ಸುಗ್ರೀವರ ನಡುವಿನ ಒಂದು ಧರ್ಮ ಸಂಕಟದಲ್ಲಿ ಸದಾ ಧರ್ಮದ ಮಾತನ್ನೇ ಹೇಳಿದಳು, ಅಂದರೆ ಪ್ರಜ್ಞಶುದ್ಧ ಕನ್ಯೆ, ಪ್ರಜ್ಞ ಶುದ್ಧಿಯನ್ನು ಹೊಂದಿರುವಂತಹ ಕನ್ಯೆ, ಪ್ರಜ್ಞಶುದ್ಧ ಕನ್ಯಾ ಅಂತ. ಮಂಡೋದರಿ ರಾವಣನ ಪತ್ನಿ, ರಾವಣನ ಅಧರ್ಮವನ್ನು ವಿರೋಧಿಸಿದಳು, ರಾಮಭಕ್ತಿಯ ಮನೋಭಾವ ಹೊಂದಿದ್ದಳು, ಅಧರ್ಮ ಸ್ಪರ್ಶವಿಲ್ಲದ ಧರ್ಮನಿಷ್ಠೆಯುಳ್ಳಂತಹ ಕನ್ಯೆ. ಹೀಗಾಗಿ ಪಂಚಕನ್ಯಾ ಅಂತ ಹೇಳಿದರೆ ವಿವಾಹವಾಗದ 5 ಹೆಂಗಸರು ಅಲ್ಲ, ಲೌಕಿಕ ಜೀವನದಲ್ಲಿದ್ದರೂ ಕಾಮ ಪಾಪಗಳಿಂದ ಅಲಿಪ್ತರಾದ 5 ಶಕ್ತಿ ಸ್ವರೂಪಿಣಿಯರು. ಇವರ ಸ್ಮರಣೆ ಏಕೆ ಮಹಾಪಾಪ ವಿನಾಶನಂ ಅಥವಾ ಮಹಾಪಾತಕ ನಾಶನಂ ಬಂದಿದೆ ಅಂತ ಹೇಳಿದರೆ, ಇವರು ಪತನದ ಮಧ್ಯೆ ನಿಂತು ಧರ್ಮವನ್ನು ಹಿಡಿದವರು, ದುಃಖ ಅವಮಾನ ಸಂಕಟಗಳಲ್ಲಿಯೂ ಆತ್ಮಶುದ್ಧತೆಯನ್ನು ಕಳೆದುಕೊಳ್ಳದವರು. ಇಂತಹ ಶಕ್ತಿಯ ಸ್ಮರಣೆಯೇ ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಸಂಕ್ಷೇಪವಾಗಿ ಕೊನೆಗೆ ಸಾರಾಂಶ ರೂಪದಲ್ಲಿ ನೋಡುವುದಾದರೆ, ಪಂಚಕನ್ಯಾ ಅಂದರೆ ದೇಹಶುದ್ಧಿಯಲ್ಲ, ಆತ್ಮಶುದ್ಧಿ. ವೈವಾಹಿಕ ಸ್ಥಿತಿ ಇಲ್ಲಿಗೆ ಮಾನದಂಡವಲ್ಲ. ಧರ್ಮಕ್ಕೆ ಅಚಲವಾದ ಸ್ತ್ರೀ ಶಕ್ತಿ ಅದೇ ಕನ್ಯಾ, ಅದೇ ಕನ್ಯಾತ್ವ. ಹೀಗೆ ಹೇಳ್ತಾ ಈ ಒಂದು ಸಣ್ಣ ಜಿಜ್ಞಾಸೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ. ಜೈ ಮಹಾಕಾಲ, ಜೈ ಮಹಾಕಾಳಿ.